ದೇವ್ರೆ ಈ ಸಲ ಆದ್ರ ಕಣ್ ತೆಗೆದಿಲ್ಲಪ್ಪ ನಮ್ಗಂತೂ ಕೋಳಿ ಕೂಗಿದ್ದೆ ಬಾನಾಡಿ ಹಕ್ಕಿ ಚೆಲ್ಲಿದ್ದೇರ ಬೇರೆ ಜಿಲ್ಲಾ ಚೆಲ್ಲಿ ಬೆಳ್ಳಿ ಏನ್ ರಾಜಣ್ಣ ಎಷ್ಟು ಖುಷಿಯಾಗಿ ಹಾಡಾಡ್ಕೊಂಡ್ ಬಂದಿಯಲ್ಲ ಈ ವರ್ಷ ಮಳಿ ಬಂದದ್ಕ ಬೆಳಿ ಬಾಳ ಚೆನ್ನಾಗಿ ಬಂದವ ಬಾಳ ಖುಷಿ ಆಗೈತೆ ಅದಕ್ಕೆ ಒಂದು ಹಾಡು ಹೇಳ್ಕಂತ ಹೊಂಟಿದ್ದೆ. ಬಹಳ ಸಂತೋಷ ರೀ, ಬಹಳ ಸಂತೋಷ. ಇದೇ ರೀತಿ ರೈತರ ಫಸಲುಗಳು ಒಳ್ಳೊಳ್ಳೆ ಬೆಳೆ ಬಂದ್ರೆ ಎಲ್ಲಾ ರೈತರು ಬಹಳ ಖುಷಿಯಾಗಿರ್ತಾರ. ಒಳ್ಳೊಳ್ಳೆ ಮಕ್ಕಳು ಮಾಡ್ಬೋದು. ಮತ್ತೆ ಬಡವರ ಮೇಲೆ ಪರಮಾತ್ಮ ಕಣ್ತಿರೋದು ಈ ರೀತಿ ಮಳೆ ರಾಯ ವರ್ಷ ವರ್ಷ ಬಂದ್ರೆ ಒಳ್ಳೆ ಫಸಲು ಬರ್ತದೆ. ಮತ್ತೆ ಹೆಂಗು ಒಳ್ಳೆ ಬೆಳೆ ಬಂದಂತೀವಿ. ಮತ್ತು ಹಣ ಇದ್ದಿನ ಹತ್ರ ಮಗಳ ಮದುವೆ ಮಾಡಿ ಮುಗಿಸ್ಬಿಡಲ್ಲ. ಅವ ಬಂದಲ್ಲ ನನ್ನ ಮಗಳು ಈಗ 9ನೇ ಓದಕತ್ತಾಳ. ಅಕ್ಕಿನ ಸಣ್ಣಕ್ಕಿದಾಳ. ಅಕ್ಕಿ ಯಾಕೆ ಮದುವೆ ಮಾಡ್ಬೋದು ರಾಜಣ್ಣ? ಒಳ್ಳೆ ಬೆಳಿ ಬಂದೈತೆ, ಕೈಯಾಗಿ ಈಗ ರೊಕ್ಕ ಬಂದವ, ಮಗಳು ಬೆಳೆದು ಕುಂತಾಳ, ಈಗ ಲಗ್ನ ಮಾಡಿ ಮುಗಿಸ್ಬಿಡಲ್ಲ. ಬರ್ಸೋದು ವಿದ್ಯಾ ಕಲಿಸೋದು ನಮ್ಮಂತರ ಬಡವರಿಗೆಲ್ಲಪ್ಪ ಪರಮಾತ್ಮ ಮಾಡಿ ಕೊಟ್ಟೆ ಬೆಳೆದಷ್ಟೇ ನಮ್ ಕೆಲಸ. ಈ ದೇವ್ರು ಒಳ್ಳೆ ಫಸಲು ಕೊಟ್ಟಾನ, ಕೈಯಾಗ ಹಣ ಬಂದೈತಿ, ಮಗಳು ಎಲ್ಲಿ ಬಂದು ಇಷ್ಟ ಹತ್ರ ಕುಂತಾಳ, ಲಗ್ನ ಮಾಡಿ ಮುಗಿಸ್ಬಿಡಲ್ಲ. ಏನಪ್ಪ ದೇವ್ರಿ ರಾಜಣ್ಣ ಇತ್ತಿದ್ರಾಗಿ ಊರಾಗ ಕಾಣಲಾಗಿದೆ. ಬಾಜು ಬರ ಬಿಟ್ಟು ನೋಡಪ್ಪ ನೀವು. ಅಲ್ಲೋ ಶಿವಪ್ಪಣ್ಣ, ನನ್ನ ಬಗ್ಗೆ ನೀ ಮಾತಾಡ್ತೀಯಲ್ಲ, ನಾನು ಹೊಲ್ಲಾಗಿರ್ತೀನಿ ಒಂದ್, ಇಲ್ಲ ಮನೆ ಆಗಿರ್ತೀನಿ ಒಂದ್. ಯಾಕಂತಂದ್ರ ಈ ವರ್ಷ ನಮ್ದು ಬೆಳಿ ಭಾಳ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಮ್ಗೆ ಅದು ಬಿಟ್ಟು ಇರಕ್ ಆಗುದಿಲ್ಲ. ಅದಕ್ಕೆ ನಾ ಇಲ್ಲಿ ಯಾರ ಕಡೆಗೆ ಕಾಣಾಗಲ್ಲ. ರಾಜಪ್ಪಣ್ಣ, ಈ ವರ್ಷ ಬಪ್ಪಾರು ಬೆಳೆ ಸಿಕ್ಕದಕ್ಕ ನೀವು ರೊಕ್ಕ ಭಾಳ ಬರ್ತಾವಪ್ಪ. ಹಂಗೇನಿಲ್ಲ ಈಶಪ್ಪಣ್ಣ, ಬೆಳಿ ಚಲೋ ಅದಾವಂತಿ, ಕೈ ತುಂಬ ರೊಕ್ಕ ಅದಾವ. ಹಂಗು ಮಗಳ ಮದುವೆ ಮಾಡಿದ್ಮೇಲೆ ಚಲೋ ಇಲ್ಲಪ್ಪ. ಅಂದ್ರೆ ಶಿವಪ್ಪಣ್ಣ, ನಿಮ್ಮಂತರು 4 ಮಂದಿ ಊರಾಗಿದ್ದಕ್ಕೆ ನಾವು ಊರಾಗ ಬಾಲ್ಯ ತಿಳ್ಕೊತಾರಪ್ಪ. ಹೆಣ್ಣು ಜಗದಾಗ ಗಂಡು ಅಂತಾರ, ಹಿರಿಯರು ಹೆಣ್ಣೊಂದು ಕಲಿತರ ಶಾಲೆ ಒಂದು ತರನಾಗ ಅಂತ ಹೇಳ್ಯಾರ. ನೀವು ನೋಡಿದ್ರ ಮದುವೆ ಮಾಡಂತ ಹೇಳ್ತಿರಲ್ಲ, ನಾಚಿಗೆ ಬರ್ಬೇಕು ನಿಮಗ. ಏನಾರ ಮಾಡ್ಕೊಂಡು ಹಾಳಾಕ್ಯಂಡ್ ಹೋಗ್ರಿ. ಆ ಮಗಳು ಮಾತು ಯಾಕೆ ಹೇಳ್ತೀನಿ? ಅದ ಹುಡುಗ ಬಿಟ್ಬಿಡು. ಬೆಳದ ಮಗಳನ್ನ ಮನೆ ಇಟ್ಕೊಳ್ಳೋದು ಒಂದ, ಹುಡುಗ ನಂಬಿಕೆ ಇಟ್ಕೊಳ್ಳೋದು ಒಂದ. ಅದನ್ನ ತಿಳ್ಕೊ. ಅದಕ್ಕ ಮದುವೆ ಜಲ್ದಿ ಮಾಡಿ ಮಗಳು ಕಳ್ಸ್ಬಿಡು. ಯಾವಾಗ ಉದ್ದಾರ ಹಿಂಗಂತೀಯ ಶಿವಪ್ಪಣ್ಣ? ಹೋಗು ಮಗಳ ಮದುವೆ ಮಾಡು. ಹೋಗಿ ನೋಡಿ ಹಂಗಂತೀರ? ಅಲ್ಲ, ನಮ್ಮ ಮಗಳ ಗೌರಿ ಮದುವೆ ಬಗ್ಗೆ ನೀ ಏನಂತೆ? ಎಲ್ಲರೂ ಎಷ್ಟು ಸಾಲಿ ಓದ್ಕೊಂಡಿರ್ತಾರ, ನೀ ನೋಡಿದ್ರೆ ಮದುವೆ ಮಾಡ್ತೀನಿ ಅಂತ ಹೇಳಿ ಎಷ್ಟು ಹೇಳ್ತಾರೆ ನಿಮ್ಗೆ? ಏನು ಯಪ್ಪ, ನಾನು ಇನ್ನ ಇವಾಗ 9ನೇ ಕ್ಲಾಸ್ ಓದಕತ್ತೀನಿ. ನಾನು 4 ಜನ ತರ ಸ್ವಾಭಿಮಾನ ಬೆಳ್ಬೇಕಂತ ಮಾಡಿದ್ದೀನಿ. ನಿನ್ ಕೈ ಮುಗಿತೀನಪ್ಪ, ನನ್ನ ಮದುವೆ ಮಾತ್ರ ಮಾಡಕ್ ಹೋಗ್ಬೇಡ. ಯವ್ವ, ನೀ ಹೇಳೋದೆಲ್ಲ ನನಗೆ ತಿಳಿದೈತಿ. ಈ ಸಲ ಮಳೆ ಬೆಳೆ ಒಂದು ಚಲೋ ಆಗಿ ನನ್ನ ಕೈಯಾಗ 4 ದುಡ್ಡಾಗ್ಯಾವ. ಹೆಂಗಾರ ಮಾಡಿ ಸಾಲ ಸೂಲ ಮಾಡಿ ನಾನು ನಿನ್ನ ಲಗ್ನ ಮಾಡಿ ನಾನು ಕೊಟ್ಬಿಡ್ಕಂತ ಮಾಡಿ ನಾವು ಹೆಂಗಾರ ಮಾಡಿ ಬದುಕ್ತೀವಿ, ಹೆಂಗಾರ ಬದುಕ್ತೀವಿ. ಒಟ್ಟು ನಿನ್ನನ್ನು ನಾವು ಲಗ್ನ ಮಾಡ್ಬೇಕಂತ ಮಾಡಿ ನೋಡವ. ಬೆಂಗಳೂರಾಗ ಅದನಲ್ಲ,
ನಮ್ಮ ತಂಗಿ ಮಗ ನಿಮ್ಮ ಮಾವ ರಮೇಶ್ ಮಾವ ಅವನಿಗೆ ಕೊಟ್ಟು ನಿನ್ನ ಲಗ್ನ ಮಾಡ್ಕೊಂತ ಮಾಡಿ ನೋಡಿ. 20 ಎಕರೆ ಹೊಲ ಐತೆ, ಹಂಗ ಸಾಮಾನ್ಯ ಅಲ್ಲ. 20 ಎಕರೆ ಆರಾಮಾಗಿರ್ಬೋದು. ನೀನು ಲಗ್ನ ಮಾಡ್ಕೊಂಡು ತಿಳ್ಕೊ ಮೊದಲ. ಯವ್ವ ಎಳೆ ವಯಸ್ಸು ಎಳೆ ಮನಸ್ಸು, ಎಳೆ ವಯಸ್ಸು ಎಳೆ ಮನಸ್ಸು, ಗಂಡನ ಕೂಡುತ್ತಾಳೆ ಆಡೋ ಹುಡುಗಿಗೆ ನಾನು ನನ್ನ ಮಗಳ ಜೀವನ ಹಾಳು ಮಾಡಿದ್ದೆ. ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನ ಮಗಳು ಬೇಡ ಬೇಡ ಎಷ್ಟು ಬದುಕನ್ನು ಕೇಳಿದ್ರು. ಅರಿವಿಲ್ಲ ಗುರಿಯಿಲ್ಲ ಅವಳೇನೋ ಆಗುತ್ತಾಳೆ. ಎಳೆ ವಯಸ್ಸು ಎಳೆ ಮನಸ್ಸು, ಎಳೆ ವಯಸ್ಸು ಎಳೆ ಮನಸ್ಸು, ಗಂಡನ ಕೂಡುತ್ತಾಳೆ ಆಡೋ ಹುಡುಗಿಗೆ ತಗೋ ಕಾಡೋ ಹುಡುಗ, ಗಿಣಿಯ ಜೊತೆ ಸೇರಿದಂತೆ ಆಗಿಡುಗ. ಆಡೋ ಹುಡುಗಿಗೆ ತಗೋ ಕಾಡೋ ಹುಡುಗ, ಗಿಣಿಯ ಜೊತೆ ಸೇರಿದಂತೆ ಆಗಿಡುಗ. ಆಡೋ ಹುಡುಗಿಗೆ ತಗೋ ಕಾಡೋ ಹುಡುಗ, ಗಿಣಿಯ ಜೊತೆ ಸೇರಿದಂತೆ ಆಗಿಡುಗ. ವಯಸ್ಸಿಲ್ಲ ಬಯಸಿಲ್ಲ ಮದುವೆಯ ಮಾಡುತ್ತಾರೆ, ಅರಿವಿಲ್ಲ ಗುರಿಯಿಲ್ಲ ಅವಳೇನೋ ಆಗುತ್ತಾಳೆ. ಎಳೆ ವಯಸ್ಸು ಎಳೆ ಮನಸ್ಸು, ಎಳೆ ವಯಸ್ಸು ಎಳೆ ಮನಸ್ಸು, ಗಂಡನ ಕೂಡುತ್ತಾಳೆ ಆಡೋ ಹುಡುಗಿಗೆ ತಗೋ ಕಾಡೋ ಹುಡುಗ, ಗಿಣಿಯ ಜೊತೆ ಸೇರಿದಂತೆ ಆಗಿಡುಗ. ಆಡೋ ಹುಡುಗಿಗೆ ತಗೋ ಕಾಡೋ ಹುಡುಗ, ಗಿಣಿಯ ಜೊತೆ ಸೇರಿದಂತೆ ಆಗಿಡುಗ. ಆಡೋ ಹುಡುಗಿಗೆ ತಗೋ ಕಾಡೋ ಹುಡುಗ, ಗಿಣಿಯ ಜೊತೆ ಸೇರಿದಂತೆ ಆಗಿಡುಗ. ವಯಸ್ಸಿಲ್ಲ ಬಯಸಿಲ್ಲ ಮದುವೆಯ ಮಾಡುತ್ತಾರೆ, ಅರಿವಿಲ್ಲ ಗುರಿಯಿಲ್ಲ ಅವಳೇನೋ ಆಗುತ್ತಾಳೆ. ಎಳೆ ವಯಸ್ಸು ಎಳೆ ಮನಸ್ಸು, ಎಳೆ ವಯಸ್ಸು ಎಳೆ ಮನಸ್ಸು, ಗಂಡನ ಕೂಡುತ್ತಾಳೆ ಆಡೋ ಹುಡುಗಿಗೆ ತಗೋ ಕಾಡೋ ಹುಡುಗ, ಗಿಣಿಯ ಜೊತೆ ಸೇರಿದಂತೆ ಆಗಿಡುಗ. ಆಡೋ ಹುಡುಗಿಗೆ ತಗೋ ಕಾಡೋ ಹುಡುಗ, ಗಿಣಿಯ ಜೊತೆ ಸೇರಿದಂತೆ ಆಗಿಡುಗ. ಆಡೋ ಹುಡುಗಿಗೆ ತಗೋ ಕಾಡೋ ಹುಡುಗ, ಗಿಣಿಯ ಜೊತೆ ಸೇರಿದಂತೆ ಆಗಿಡುಗ. ವಯಸ್ಸಿಲ್ಲ ಬಯಸಿಲ್ಲ ಮದುವೆಯ ಮಾಡುತ್ತಾರೆ, ಅರಿವಿಲ್ಲ ಗುರಿಯಿಲ್ಲ ಅವಳೇನೋ ಆಗುತ್ತಾಳೆ. ಎಳೆ ವಯಸ್ಸು ಎಳೆ ಮನಸ್ಸು, ಎಳೆ ವಯಸ್ಸು ಎಳೆ ಮನಸ್ಸು, ಗಂಡನ ಕೂಡುತ್ತಾಳೆ ಆಡೋ ಹುಡುಗಿಗೆ ತಗೋ ಕಾಡೋ ಹುಡುಗ, ಗಿಣಿಯ ಸಾಯ್ಬೇಕು 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 ಬಿಡುಗಂತ. ರಾಜಣ್ಣ, ಈ ಬಾಲ್ಯ ವಿವಾಹ ಮಾಡಿ ಅಂತ ಹೇಳಿ ನಮಗೆ ಗೊತ್ತೈತೆ. ಬಾಲ್ಯ ವಿವಾಹ ಮಾಡೋದು ಕಾನೂನು ಪ್ರಕಾರ ಅಪರಾಧ. ಅದು ಸಾಯ್ಬೇಕು ಗೊತ್ತಾಗೈತಿ. ಬರ್ಕೊಂಬ ಅಂತ ನೋಡಿ. ಹೌದ್ರಿ ಸಾಹೇಬ್ರೆ, ಹೌದು. ನೀವು ಹೇಳ್ತಿರೋ ಮಾತು ನಿಜ ಐತ್ರಿ ಸಾಹೇಬ್ರೆ. ನನ್ನ ಮಗಳು ಶಾಲೆ ಕಲಿಯುವ ವಯಸ್ಸಿನಾಗ ಅವಳಿಗೆ ಬಾಲ್ಯ ವಿವಾಹ ಮಾಡಿ ಅವಳ ಜೀವನವನ್ನ ಹಾಳು ಮಾಡಿಬಿಟ್ಟೆ. ನೀವು ಹೇಳುವ ಮಾತು ಸತ್ಯನೇ ಸಾಹೇಬ್ರೆ. ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ರಿ ಹೋಗಿ ಸಾಹೇಬ್ರೆ. ಬರ್ರಿ ಬರ್ರಿ ಮೇಡಮ್, ಸೂಪರ್ ಮೇಡಮ್ ಅವ್ರ ಬರ್ರಿ ನೋಡ್ರಿ ಎಂತ ಪರಿಸ್ಥಿತಿ ಅಂತ ನೋಡ್ರಿ. ಬರ್ರಿ ನೀವು ಮಕ್ಕಳನ್ನ ಬಾರ್ ಹಾಕೊಂಡು ಸಣ್ಣ ವಯಸ್ಸಿನಾಗ ಬಾಲ್ಯ ವಿವಾಹ ಮಾಡಿಕೊಡ್ತೀರಿ. ಮಕ್ಕಳಿಗೆ ಏನಾಗುತ್ತೆ ಅದರಿಂದ ಪರಿಣಾಮ ಅನ್ನೋದು ಏನಾದ್ರು ಗೊತ್ತೈತೇನ ನಿಮ್ಗೆ? ಇದರಿಂದ ಬಾಲ್ಯ ವಿವಾಹ ಮಾಡ್ತೀರಿ, ಮಕ್ಕಳು ಸುಂದರವಾದ ಜೀವನ ಹಾಳು ಮಾಡ್ತೀರಿ. ಮಕ್ಕಳಿಗೆ ಬಾಲ್ಯ ವಿವಾಹದಿಂದ ಮಕ್ಕಳು ಅಪೌಷ್ಟಿಕತೆ,
ಇಷ್ಟು ಅರಿವು ಬರಲ್ಲ. ಇಷ್ಟೆಲ್ಲ ಕಾನೂನು ರೀತಿಯಿಂದ ನಾವು ತಿಳಿಸಿ ಹೇಳ್ತೀವಿ, ತಿಳಿಸಿ ಹೇಳಿದ್ರು ಕೂಡ ನೀವು ಬಾಲ್ಯ ವಿವಾಹ ಮಾಡ್ತೀವಿ. ನೀವು ಮಾಡಿರೋ ಅಪರಾಧಕ್ಕೆ ಏನ್ ಶಿಕ್ಷೆ ಅಂತ ನಮ್ಗೆ ಗೊತ್ತಿದ್ದೇನೆ. ಬಾಲ್ಯ ವಿವಾಹ ಕಾಯ್ದೆ 2006 ಪ್ರಕಾರ 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡ ಐತಿ, ಗೊತ್ತದ? ಮೇಡಮ್, ನೀವು ಹೇಳಿದ ಮಾತು ಸತ್ಯ ಇದೆ ಮೇಡಮ್. ನನಗೆ ಜೈಲು ಶಿಕ್ಷೆ ಬೇಡ ಮೇಡಮ್, ನನ್ನನ್ನು ಗಲ್ ಶಿಕ್ಷೆ ಬೇಕಾದ್ರೆ ಕೊಟ್ಬಿಡಿ. ನೀವು ಹೇಳಿದ್ದೆಲ್ಲ ಸರಿ ಇದೆ ಮೇಡಮ್. ಸರ್, ನೀವು ಹೇಳ್ಬೇಕಾದ್ರೆ ನನ್ನ ಕರ್ಕೊಂಡು ಹೋಗಿ ನಾನು ಬರ್ತೀನಿ. ನನ್ನ ಬಂಗಾರ ಅಂತ ಮಗಳನ್ನ ನನ್ನ ಜೀವನನ ಹಾಳು ಮಾಡಿಬಿಟ್ಟೆ. ಕರ್ಕೊಂಡು ಹೋಗಿ ಸರ್, ನಾನು ಕರ್ಕೊಂಡು ಹೋಗಿ. ಹಂಗಂದ್ರೆ ಅಕ್ಕಂದ್ರೆ ನನ್ನ ಮಗಳ ಸಣ್ಣ ವಯಸ್ಸಿನಾಗ ಬಾಲ್ಯ ಮಾಡಿ ನಾನು ತಪ್ಪು ಮಾಡಿಬಿಟ್ಟೆ. ನೀವು ಯಾರೂ ಕೂಡ ನಿಮ್ಮ ಮಕ್ಕಳನ್ನ ಸಣ್ಣ ವಯಸ್ಸಿನಾಗ ಲಗ್ನ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳಿಗೆ ಚೊಲೋತ್ನಾಗ ಶಾಲೆ ಕಲಿಸಿ ಶಾಲೆ ಮಾಡಿ ಸಮಾಜದಾಗ ಒಳ್ಳೆ ಒಬ್ಬ ವ್ಯಕ್ತಿನ ಮಾಡ್ಬಿಡ್ರಿ ಅಪ್ಪ, ಕೈ ಮುಗಿತೀನಿ ನಿಮಗೆ. ಬಾಲ್ಯ ವಿವಾಹವನ್ನು ಮಾಡಬೇಡಿ, ಮಕ್ಕಳನ್ನು ಚೆನ್ನಾಗಿ ಶಾಲೆ ಓದಿಸಿ, ಮಕ್ಕಳ ಹಕ್ಕನ್ನು ರಕ್ಷಿಸಿ. ಈ ಒಂದು ಬಾಲ್ಯ ವಿವಾಹ ಅಂದ್ರೆ ಅಪ್ರಾಪ್ತರಿಗೆ, ಚಿಕ್ಕ ಮಕ್ಕಳಿಗೆ ಮದುವೆ ಮಾಡುವಂತ ತಂದೆ ತಾಯಿಗಳು, ಪೋಷಕರು ಮತ್ತು ಇದಕ್ಕೆ ಪ್ರೋತ್ಸಾಹಿಸುವಂತ ಎಲ್ಲರಿಗೂ ಅಥವಾ ಯಾರೇ ಆಗಲಿ ಎಲ್ಲರೂ ಈ ಶಿಕ್ಷೆಗೆ ಒಂದು ಅರ್ಹರಾಗಿರ್ತಾರೆ. ಮತ್ತು ಬಾಲ್ಯ ವಿವಾಹ ಮಾಡಿದಲ್ಲಿ 2 ವರ್ಷ ಜೈಲು ಶಿಕ್ಷೆ ಮತ್ತು 1 ಲಕ್ಷ ದಂಡ ಇದ್ದು, ದಯವಿಟ್ಟು ಬಾಲ್ಯ ವಿವಾಹ ನಿಲ್ಲಿಸಿ ಮಕ್ಕಳ ಹಕ್ಕನ್ನು ರಕ್ಷಿಸಿ. ಎಲ್ಲರಿಗೂ ನಮಸ್ಕಾರ. ಬಾಲ್ಯ ವಿವಾಹದ ಕುರಿತಂತೆ ಹೇಳೋದಾದ್ರೆ ಕಡ್ಡಾಯವಾಗಿ ಹೆಣ್ಣು ಮಗುವಿಗೆ 18 ವರ್ಷ ಇರಬೇಕು, ಗಂಡು ಮಗು 21 ವರ್ಷ ಇರಬೇಕು. ಭಾರತ ಸರ್ಕಾರ ಮತ್ತು ಭಾರತೀಯ ಕಾನೂನು ಯಾಕೆ ಈ ಒಂದು ಏಜ್ ಲಿಮಿಟ್ ಅನ್ನ ಫಿಕ್ಸ್ ಮಾಡಿದೆ ಅಂದ್ರೆ, ಒಬ್ಬ ಮಹಿಳೆ ಆಗಲಿ ಒಬ್ಬ ಪುರುಷ ಆಗಲಿ ಕೇವಲ ದೈಹಿಕವಾಗಿ ವಿವಾಹಕ್ಕೆ ಆತ ಸಮರ್ಥನಾಗಿ ಇರುವುದರ ಜೊತೆಗೆ ಒಬ್ಬ ಮಹಿಳೆ ಕೂಡ ಮಾನಸಿಕವಾಗಿ ಸಮರ್ಥರಾಗಿರುವುದು ಕೂಡ ಅಷ್ಟೇ ಜೊತೆ ಮಾನವ ಹಕ್ಕುಗಳ ಒಡಂಬಡಿಕೆ ಕಾಯ್ದೆ 1989 ಪ್ರಕಾರ ಕಡ್ಡಾಯವಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಬೇಕು, ಉತ್ತಮ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು. ಅದೇ ರೀತಿಯಾಗಿ ಪೋಷಕರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ 51A ಪ್ರಕಾರ ಕಡ್ಡಾಯವಾಗಿ 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. 21A ಪ್ರಕಾರ ಕಡ್ಡಾಯವಾಗಿ 6 ರಿಂದ 14 ವರ್ಷದ ಮಕ್ಕಳು ಶಿಕ್ಷಣವನ್ನು ಪಡೆಯಲೇಬೇಕು. ಅಲೆವನ್ನು ನಿಲ್ಲಿಸಿ ಮಕ್ಕಳ ಹಕ್ಕುಗಳನ್ನು ರಕ್ಷಿಸಿ. ಮಕ್ಕಳ ಹಕ್ಕುಗಳನ್ನು ಕಸಿದುಕೊಳ್ಳುವಂತಹ, ಉಲ್ಲಂಘನೆ ಮಾಡುವಂತಹ ಹಲವಾರು ಅನಿಷ್ಟ ಪದ್ಧತಿಗಳಲ್ಲಿ ಬಾಲ್ಯವು ಕೂಡ ಒಂದು. 18 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಮತ್ತು 21 ವರ್ಷದ ಒಳಗಿನ ಗಂಡು ಮಕ್ಕಳಿಗೆ ಬಾಲ್ಯ ವಿವಾಹ ಮಾಡಿದಲ್ಲಿ ಈ ಒಂದು ಅಪರಾಧಕ್ಕೆ 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗುವುದು. ಬಾಲ್ಯ ವಿವಾಹ ನಿಲ್ಲಿಸಿ ಮಕ್ಕಳ ಹಕ್ಕುಗಳನ್ನು ರಕ್ಷಿಸಿ.